ಬಿಜೆಪಿ ಕಚೇರಿಯತ್ತ 16 ಅನರ್ಹ ಶಾಸಕರು ತೆರಳುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಮಲ ಹಿಡಿಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ಎಲ್ಲ ಸಿದ್ಧತೆ ನಡೆದಿದೆ. ಕಾರ್ಯಕರ್ತರ ದಂಡೆ ನೆರೆದಿದೆ. ಅಲ್ಲಿ 16 ಅನರ್ಹ ಶಾಸಕರು ರೋಷನ್ ಬೇಗ್ ಅವರನ್ನ ಹೊರತುಪಡಿಸಿ 16 ಜನ ಕೆಲವೇ ಕ್ಷಣಗಳಲ್ಲಿ ಕಮಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಅನರ್ಹ ಶಾಸಕರು ಪೂಜೆ ಪುನಸ್ಕಾರ ಭರ್ಜರಿಯಾಗೆಲ್ಲ ಮಾಡಿಸ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು, ಮಹೇಶ್ ಕುಮಟಳ್ಳಿ ಅವರು ಎಲ್ಲ ಪೂಜೆ ಮಾಡಿಸ್ಕೊಂಡು ಕೆಲವೇ ಕ್ಷಣಗಳಲ್ಲಿ ಕಮಲ ಪಕ್ಷ ಸೇರೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ. ಅಧಿಕೃತವಾಗಿ ಎಲ್ಲ 16 ಜನ ಅನರ್ಹ ಶಾಸಕರು ಬಿಜೆಪಿ ಪಕ್ಷವನ್ನ ಸೇರ್ತಾ ಇದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಅದಕ್ಕೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಈ ಕಡೆ ಶಿವರಾಮ್ ಹೆಬ್ಬಾರ್, ಮಹೇಶ್ ಕುಮಟಳ್ಳಿ ದೇವರ ಪೂಜೆ ಮುಗಿಸಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಪಕ್ಷ ಸೇರೋದಕ್ಕೆ ತಯಾರಾಗಿ ಬರ್ತಾ ಇದ್ದಾರೆ. ಇನ್ನೇನು ಬಿಜೆಪಿಯ ಎಲ್ಲ ರಾಜ್ಯ ಮುಖಂಡರುಗಳು, ನಳಿನ್ ಕುಮಾರ್ ಕಟೀಲ್ ಅವರು, ಬಿಎಸ್ ಯಡಿಯೂರಪ್ಪನವರು ಎಲ್ಲರ ಎದುರಲ್ಲಿ ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ ನಡೆಯುತ್ತೆ. ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ನಿನ್ನೆಯ ಬಹುಮಹತ್ವದ ತೀರ್ಪಿನ ನಂತರದಲ್ಲಿ ಇದೀಗ ಅವರಿಗೆ ಬಹಳ ಸುಲಭವಾಗಿದೆ. ಒಂದು ರೀತಿಯಲ್ಲಿ ಸೋತು ಗೆದ್ದಿರ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅಧಿಕೃತವಾಗಿ ಮುಂದೆ ಬರ್ತಾ ಇರತಕ್ಕಂಥ ಬೈ ಎಲೆಕ್ಷನ್ ಮಹಾಸಮರದಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ರಣತಂತ್ರ ರೂಪಿಸುವಂತ ಕೆಲಸ ಇನ್ ಮುಂದೆ ನಡೆಯುತ್ತೆ. ಇವತ್ತು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ. ಬಿಜೆಪಿ ಮಟ್ಟಿಗೆ ಇದು ಅತ್ಯಂತ ನಿರ್ಣಾಯಕವಾದ ವಿದ್ಯಮಾನ. ಯಾಕೆ ನಿರ್ಣಾಯಕ ಅಂತಂದ್ರೆ ಈ 16 ಜನ ಬಿಜೆಪಿ ಸೇರ್ಪಡೆಗೊಳ್ಳುವಂತದ್ದು ಈಗ ಮೇಲ್ನೋಟಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ವಿಚಾರವಾಗಿ ಕಂಡ್ರು. ಸಾಕಷ್ಟು ದಿನಗಳಿಂದ ಈ ವಿಚಾರ ಚಾಲ್ತಿಯಲ್ಲಿ ಇದ್ರೂ ಕೂಡ ಬಿಜೆಪಿ ಒಳಗೆ ಇದನ್ನ ಅರಗಿಸಿಕೊಳ್ಳುವಂಥದ್ದು ಅಷ್ಟು ಸುಲಭ ಇಲ್ಲ. ಮುಂದೆ ಬರ್ತಾ ಇರ್ತಕ್ಕಂಥ ಚುನಾವಣೆಯ ದೃಷ್ಟಿಯಿಂದ ಆಯಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸ್ಥಳೀಯ ಬಿಜೆಪಿ ಮುಖಂಡರುಗಳು ಇವರನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ತಾರಾ? ಇವ್ರ ವಿರುದ್ಧವೇ ಅಲ್ವೇ ಇಷ್ಟು ವರ್ಷ ಅವರುಗಳು ಫೈಟ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಪಕ್ಷ ಸಿದ್ಧಾಂತ ಅಂತಿಮ ತೀರ್ಮಾನ ಇನ್ನೂ ತಗೊಂಡಿಲ್ಲ. ನಮ್ಮ ಲೀಡರ್ಸ್ ಕೆಲವರು ಇಂಡಿಪೆಂಡೆಂಟ್ ಹೋದ್ರೆ ಒಳ್ಳೇದು ಅಂತ ಹೇಳ್ತಾರೆ, ನಿಜ. ಹೆಚ್ಚಿನ ಜನ ಇಲ್ಲ, ನಾವು ರಾಷ್ಟ್ರೀಯ ಪಕ್ಷದ ಜೊತೆ ಇರಬೇಕು, ಅವಾಗೆ ನಮಗೆ ಮಾನ್ಯತೆ, ತಮಗೂ ಕೂಡ ಭವಿಷ್ಯ ಇರ್ತದೆ ಅಂತ. ಯಾಕೆಂದರೆ ನಾನೊಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದಂಥವನು. ಒಬ್ಬ ಇಂಡಿಪೆಂಡೆಂಟ್ ಆದರೆ ಅದರ ಮಹತ್ವ ಕಳ್ಕೊಳ್ತದೆ, ರಾಜಕೀಯ ಮಹತ್ವ ಕಳ್ಕೊಳ್ತದೆ, ತಮಗೂ ಕೂಡ ನಾಳೆ ದಿವಸ ಮುಂದಿನ ಭವಿಷ್ಯ ಮಂಕಾಗ್ತದೆ. ಹಾಗಾಗಿ ರಾಷ್ಟ್ರೀಯ ಪಕ್ಷದ ಜೊತೆ ಇರಿ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಇನ್ನೊಂದು 10-15 ನಿಮಿಷದಲ್ಲಿ ನಾವು ತೀರ್ಮಾನವನ್ನು ತಗೊಳ್ತೀವಿ. ಸರ್, ಪ್ರಮುಖವಾಗಿ ನೀವು ಇನ್ನೊಂದು ಮಾತು ಹೇಳಿದ್ರೆ ಜೆಡಿಎಸ್ ಬೆಂಬಲವನ್ನು ಕೂಡ ಅಷ್ಟೇ ಈ ಬಾರಿಯ ಚುನಾವಣೆಯಲ್ಲಿ ಪಡ್ಕೊಂತೀನೋ ಅಂತ ಮಾತು ಕೇಳಿ ಬರ್ತಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವ್ರ ಹತ್ರ ನೀವು ಏನಾದರೂ ಮಾತಾಡಿದ್ರಾ ಏನು? ನಾನು ಅವ್ರ ಜೊತೆ ನೇರವಾಗಿ ಮಾತಾಡಿಲ್ಲ, ಆದರೆ ಸ್ವಲ್ಪ ಸಂಪರ್ಕದಲ್ಲಿ ಇದ್ದೀನಿ. ಸೊ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ನಿಮ್ಮನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ, ಬಿಜೆಪಿಯಿಂದನೇ ಟಿಕೆಟ್ ಕೊಡ್ತೀವಿ, ಬಿಜೆಪಿ ಪಕ್ಷದಿಂದ ನೀವು ಈ ಬಾರಿ ಉಪಚುನಾವಣೆ ಎದುರಿಸ್ರಿ ಅಂತ ಹೇಳ್ತಿದ್ದಾರೆ. ಸೊ ಆ ಒಂದು ಬಿಜೆಪಿಯಿಂದನೇ ಅದ್ರ ನಿಲ್ತೀರಾ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ತೀರಾ, ಹೇಗೆ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಇಬ್ಬರೂ ಕೂಡ ಮಾತನಾಡಿದ್ದಾರೆ ನನ್ನ ಜೊತೆ. ಅವರು ಈ ಭಾಗದಲ್ಲಿ ನಾಯಕತ್ವದ ಕೊರತೆ ಇದೆ, ನಿಮ್ಮಂಥ ಯುವಕರು ಬನ್ನಿ, ನಿಮಗೆ ನಮ್ಮ ಪಕ್ಷ ಸ್ವಾಗತ ಮಾಡ್ತೀವಿ, ಪಕ್ಷದ ಎಲ್ಲ ನೆರವನ್ನು ಕೊಟ್ಟು ನಿಮ್ಮನ್ನು ನಿಮ್ಮ ಭಾಗದ ಅಭಿವೃದ್ಧಿ ಮಾಡ್ತೀವಿ, ಈ ಸರ್ಕಾರ ಇದೆ, ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿದ್ದಾರೆ, ಆಹ್ವಾನವನ್ನು ಕೊಟ್ಟಿದ್ದಾರೆ. ಸರ್, ಪ್ರಮುಖವಾಗಿ ಸುಧಾಕರ್ ಅವರು ಬಿಜೆಪಿ ಪಕ್ಷ ಸೇರೋಕೆ ಅಂತಾನೆ ರಾಜೀನಾಮೆಯನ್ನು ಕೊಟ್ಟರು ಅನ್ನೋಂಥ ಮಾತುಗಳು ಕೇಳಿ ಬರ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಸುಧಾಕರ್ ಅವರು ಏನಾದರೂ ಇಂಡಿಪೆಂಡೆಂಟ್ ಆಗಿ ನಿಲ್ದ್ರೆ ಬಿಜೆಪಿ ಪಕ್ಷಕ್ಕೆ ಯಾಕೆ ಸೇರ್ತಿಲ್ಲ ಅನ್ನೋಂಥ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಿರುವಂಥದ್ದು. ಇಲ್ಲ, ಆ ರೀತಿಯಲ್ಲಿ ಏನಿಲ್ಲ. ನಾವು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರಬೇಕು ಅನ್ನೋದಲ್ಲ ಉದ್ದೇಶ. ರಾಜೀನಾಮೆ ಕೊಟ್ಟಂಥ ಉದ್ದೇಶನೇ ಬೇರೆ ಇದೆ. ಹಾಗಾಗಿ ಅದೆಲ್ಲವನ್ನು ಕೂಡ ನಿಮಗೆ ಹೇಳಿದ್ದೀನಿ, ಮತ್ತೆ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸೇ ನಮ್ಮನ್ನು ಹೊರ ಹಾಕಿರೋದ್ರಿಂದ ಇವತ್ತು ನಾವು ಕೂಡ ನಮ್ಮ ರಾಜಕೀಯ ನಡೆಯನ್ನು ನಾವು ಮಾಡಬೇಕಲ್ಲ, ನಾವು ನೆಲೆಯನ್ನು ಕಂಡುಕೊಳ್ಬೇಕಾಗ್ತದೆ. ಹಾಗಾಗಿ ಆ ನೆಲೆಯನ್ನು ಯಾವ ಒಂದು ಪಕ್ಷಕ್ಕೆ ಹೋದರೆ ನಮ್ಮ ಕ್ಷೇತ್ರದ ಜನರಿಗೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ, ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಅನೇಕ ಸಾವಿರಾರು ನೂರಾರು ಕಾರ್ಯಕರ್ತರು, ನಾಯಕರುಗಳಿದ್ದಾರೆ. ಅವ್ರ ಭವಿಷ್ಯನ ಮುಖ್ಯ ಅಲ್ವಾ, ನನ್ನೊಂದೇ ಭವಿಷ್ಯ ಅಲ್ಲ, ಅವ್ರ ಭವಿಷ್ಯಗಳು ಕೂಡ ಇದರಲ್ಲಿ ಅಣಕಾಗಿದೆ. ಅವರನ್ನು ಕೂಡ ನಾನು ನಾಳೆ ರಕ್ಷಣೆ ಮಾಡಬೇಕು, ಅವರನ್ನು ಬೆಳೆಸಬೇಕು. ಹಾಗಾಗಿ ಯಾವ ನೆಲೆ ಕಂಡ್ಕೊಂಡ್ರೆ ಅವ್ರನ್ನೆಲ್ಲ ಕೂಡ ನಾನು ರಕ್ಷಣೆ ಮಾಡಲಿಕ್ಕಾಗುತ್ತೆ ಅಂತಹ ಒಂದು ತೀರ್ಮಾನ ತಗೊಳ್ತೀನಿ. ಫೈನಲಿ ಒಂದು ಪ್ರಶ್ನೆ ಅಂದ್ರೆ, ಈಗ ಸುಧಾಕರ್ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ? ಇಂಡಿಪೆಂಡೆಂಟ್ ಆಗಿ ಹೋಗ್ತಾರಾ ಅಥವಾ ಮುಖ್ಯಮಂತ್ರಿಗಳ ಮಾತು ಕೇಳಿಕೊಂಡು ಬಿಜೆಪಿ ಪಕ್ಷ ಸೇರ್ತಾರ ಅನ್ನುವಂಥದ್ದು, ಇದಕ್ಕೆ ತೆರೆ ಯಾವಾಗ ಎಳೆಯುತ್ತೆ?
ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೇಳ್ತೀವಿ. ಇದು ಅನರ್ಹ ಶಾಸಕರಂತ ಡಾಕ್ಟರ್ ಸುಧಾಕರ್ ಅವರು ಹೇಳುವಂತದ್ದು. ಅಂದ್ರೆ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿದಂತಹ ಬಳಿಕ ನನ್ನ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೀನಿ, ನಾನು ಬಿಜೆಪಿಯಲ್ಲಿ ನಿಲ್ತೀನ ಅಥವಾ ಇಂಡಿಪೆಂಡೆಂಟ್ ನಿಲ್ತೀನ ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ನಾನು ಕೆಲವೇ ಸಮಯದಲ್ಲಿ ತಿಳಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಶಿವಾಜಿನಗರ ಕ್ಷೇತ್ರದಿಂದ ರೋಷನ್ ಬೇಗ್ ಸ್ಪರ್ಧೆ ಇಲ್ಲ ಅನ್ನೋ ವಿಚಾರದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಸಿಎಂ ಬುಲಾವ್ ಹೋಗಿದೆ. ಸಿಎಂ ಕರೆದಿದ್ದಾರೆ. ಆ ಸಿಎಂ ಬುಲಾವ್ ಬೆನ್ನಲ್ಲೇ ಕಟ್ಟಾ ಆಗಮಿಸಿದ್ದಾರೆ ಭೇಟಿಗಾಗಿ. ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತ ಹೇಳಲಾಗಿದೆ. ಶಿವಾಜಿನಗರದಿಂದ ರೋಷನ್ ಬೇಗ್ ಬೆಂಬಲಿಸೋದಕ್ಕೆ ಸೂಚನೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಬಿಎಸ್ವೈ ಸೂಚಿಸಿದ್ದಾರೆ. ಇನ್ನೂ ಕೂಡ ಕ್ಲಿಯರ್ ಇಲ್ಲ ಇದು ಶಿವಾಜಿನಗರ ಕ್ಷೇತ್ರದಲ್ಲಿ ಏನಾಗುತ್ತೆ. ರೋಷನ್ ಬೇಗ್ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ, ಮತ್ತೊಂದು ಕಡೆ ಸ್ವತಃ ಕಟ್ಟಾ ಅವರೇ ಟ್ರೈ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಒಂದ್ ಕಡೆ. ಒಟ್ಟಾರೆ ಶಿವಾಜಿನಗರ ಕ್ಷೇತ್ರದ ವಿಚಾರ ಇನ್ನೂ ಸಾಕಷ್ಟು ಗೊಂದಲದಲ್ಲೇ ಇದೆ. ಸದ್ಯಕ್ಕೇನೋ ಬಿಎಸ್ ಯಡಿಯೂರಪ್ಪ ಅವರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ರೋಷನ್ ಬೇಗ್ ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ಇನ್ನೂ ಕೂಡ ಇವತ್ತು ರೋಷನ್ ಬೇಗ್ ಬಿಜೆಪಿ ಸೇರ್ತಕ್ಕಂಥ ವಿಚಾರ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಆ ವಿಚಾರಕ್ಕೆ. ಹಾಗಾಗಿ ಯಾರು ಸ್ಪರ್ಧೆ ಮಾಡ್ತಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರೇ ಸ್ವತಃ ತಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಇದೆ. ಒಟ್ಟಾರೆ ಶಿವಾಜಿನಗರ ಕ್ಷೇತ್ರದ ವಿಚಾರ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈ 16 ಶಾಸಕರಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ರೋಷನ್ ಬೇಗ್ ಅವರ ವಿಚಾರ. ರೋಷನ್ ಬೇಗ್ ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾ ಸಾಕಷ್ಟು ವಿರೋಧ ಕೇಳಿಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರೋಷನ್ ಬೇಗ್ ಅವರನ್ನ ಅವರ ಮೇಲಿರ್ತಕ್ಕಂಥ ವಿವಾದಗಳ ಆಚೆಗೂ ಪಕ್ಷಕ್ಕೆ ಸೇರಿಸಿಕೊಳ್ತಾರಾ, ಅವರಿಗೆ ಟಿಕೆಟ್ ಕೊಡ್ತಾರಾ, ಪಕ್ಷದಿಂದ ಟಿಕೆಟ್ ಕೊಡ್ತಾರಾ ಅಥವಾ ಸ್ವತಂತ್ರವಾಗಿ ರೋಷನ್ ಬೇಗ್ ಅವರು ನಿಲ್ತಾರಾ, ಅವರಿಗೆ ಬಾಹ್ಯ ಬೆಂಬಲ ಕೊಡ್ತಾರಾ, ಇವರು ಹೇಗೆ ಮಾಡ್ತಾರೆ? ಈಗಾಗಲೇ ಹೇಳಿದಾಗ ಇವತ್ತು 16 ಅನರ್ಹ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆದ್ರೆ ಅನರ್ಹ ಶಾಸಕ ರೋಷನ್ ಬೇಗ್ ಅವರಿಗೆ ಒಂದು ರೀತಿಯ ಕಂಟಕ. ಸೊ ಅವ್ರ ವಿಚಾರದಲ್ಲಿ ರೋಷನ್ ಬೇಗ್ ಹೆಸರು ಬಿಜೆಪಿ ಲಿಸ್ಟ್ ನಲ್ಲಿ ಇಲ್ಲ. ಇವತ್ತು 16 ಅನರ್ಹ ಶಾಸಕರು ಸೇರ್ತಾ ಇದ್ದಾರೆ, ಆದ್ರೆ ರೋಷನ್ ಬೇಗ್ ಅವರು ಇಲ್ಲ ಬಿಜೆಪಿ ಲಿಸ್ಟ್ ನಲ್ಲಿ. ಬೇಗ್ ಸೇರ್ಪಡೆಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಬಿಜೆಪಿ ವಿಚಾರದಲ್ಲಿ. ಬಿಜೆಪಿ ಟಿಕೆಟ್ ಕೈ ತಪ್ಪುತ್ತಾ ರೋಷನ್ ಬೇಗ್ಗೆ? ಶಿವಾಜಿನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಆ ಕಡೆಯಿಂದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ರೀ ಎಂಟ್ರಿ ಬಯಸ್ತಾ ಇದ್ದಾರೆ ತಮ್ಮ ಮಗನ ಮುಖಾಂತರ. ಹಾಗಾದ್ರೆ ಏನಾಗುತ್ತೆ ಶಿವಾಜಿನಗರದ ವಿಚಾರ? ಒಂದ್ ರೀತಿಯಲ್ಲಿ ಬಿಜೆಪಿಗೂ ಇದು ಬಿಸಿ ತುಪ್ಪ, ಉಗುಳಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ. ಸೊ ನೋಡ್ತಾ ಇದ್ದೀರಿ, ಆ ಮಾಧ್ಯಮ ಆಹ್ವಾನಕ್ಕೆ ಕೊಟ್ಟಿರ್ತಕ್ಕಂಥ ಲೀಸ್ಟ್ ಅಲ್ಲಿ ಬೇರೆ ಎಲ್ಲರ ಹೆಸರಿದೆ, ರೋಷನ್ ಬೇಗ್ ಅವರ ಹೆಸರೇ ಇಲ್ಲ. ರೋಷನ್ ಬೇಗ್ ಅವರು ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾ ಇಲ್ಲ. ಹಾಗಾದ್ರೆ ಏನು ರೋಷನ್ ಬೇಗ್ ಅವರ ಕತೆ? ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ತ್ರಿಶಂಕು ಪರಿಸ್ಥಿತಿ ಆಯ್ತಾ? ರೋಷನ್ ಬೇಗ್ ಅವರು ಕಾಂಗ್ರೆಸ್ನಲ್ಲಿ ಬಂಡೆದ್ದು ಸಿಡಿದೆದ್ದು ಅಲ್ಲಿಂದ ದಿನೇಶ್ ಗುಂಡೂರಾವ್ ಅವ್ರನ್ನ ಎದುರಾಕೊಂಡು ಆನಂತರ ಈ ಕಡೆ ಬಂದಂಥವ್ರು. ಆದ್ರೆ ಬಿಜೆಪಿ ಪಕ್ಷ ಅವ್ರನ್ನ ಸೇರಿಸ್ಕೊಳ್ತಾ ಇಲ್ಲ. ಸೊ ಏನು ರೋಷನ್ ಬೇಗ್ ಅವರ ಕತೆ? ಶಿವಾಜಿನಗರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾವ ರೀತಿ ಇರುತ್ತೆ ಬೈ ಎಲೆಕ್ಷನ್ ಅಖಾಡ ಶಿವಾಜಿನಗರದ್ದು? ಸಾಕಷ್ಟು ಕುತೂಹಲ ಕೆರಳಿಸಿದೆ. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ರೋಷನ್ ಬೇಗ್ ಅವ್ರನ್ನ ಸೇರಿಸ್ಕೊಳ್ತಾ ಇಲ್ಲ? ಪಕ್ಷ ಸಿದ್ಧಾಂತದ ಕಾರಣಕ್ಕೋ ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣಕ್ಕೋ? ಎಂಟಿಬಿ ನಾಗರಾಜ್ ಒಬ್ಬ ಮಹಾನ್ ಸುಳ್ಳುಗಾರ, ಕೋಮುವಾದಿ ಪಕ್ಷ ಅಂತ ಬಿಜೆಪಿಯನ್ನ ಬೈದಿದ್ದ. ಈಗ ಕಾಂಗ್ರೆಸ್ಗೆ ಮೋಸ ಮಾಡಿದ್ದಾರೆ. ಈ ರೀತಿ ಅನರ್ಹರ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಂಸದ ಬಚ್ಚೇಗೌಡ ಸಹೋದರ ಗೋಪಾಲ್ ಗೌಡ ಗರಂ ಆಗಿದ್ದಾರೆ. ಹೊಸಕೋಟೆ ಕ್ಷೇತ್ರದಲ್ಲಿ ಎಂಟಿಬಿ ನಾಗರಾಜ್ ಹಾಗೂ ಶರತ್ ಬಚ್ಚೇಗೌಡ ನಡುವಣ ಸ್ಪರ್ಧೆಯ ತುರುಸು ಈಗಾಗಲೇ ಜೋರಾಗ್ಬಿಟ್ಟಿದೆ. ಸೊ ಗೋಪಾಲ್ ಗೌಡ ಅವರು, ಬಚ್ಚೇಗೌಡ ಸಂಬಂಧಿ ಗೋಪಾಲ್ ಗೌಡ ಅವರು ವಾಗ್ದಾಳಿ ನಡೆಸಿದ್ದಾರೆ ಎಂಟಿಬಿ ವಿರುದ್ಧ. ಶರತ್ ಬಚ್ಚೇಗೌಡ ಸ್ವಾಭಿಮಾನಿ. ಇನ್ನು ಶರತ್ ಬಚ್ಚೇಗೌಡ ವಿರುದ್ಧ ಎಂಟಿಬಿ ಅಲಿಗೇಷನ್ ಮಾಡ್ತಾ ಇರೋದು, ಎಂಟಿಬಿ ವಿರುದ್ಧ ಶರತ್ ಬಚ್ಚೇಗೌಡ ಅಲಿಗೇಷನ್ ಮಾಡ್ತಾ ಇರೋದು ಮುಂದುವರೆದಿದೆ. ಹೊಸಕೋಟೆಯಲ್ಲಿ ಆಲ್ರೆಡಿ ಚುನಾವಣೆಯ ಕಾವು ಸಾಕಷ್ಟು ಏರ್ತಿದೆ.
ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ದೊಡ್ಡಪ್ಪ ಆದಂತ ಗೋಪಾಲ್ ಗೌಡರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸಬಹುದು. ಇವತ್ತು ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಮತ್ತೆ ಯಾವ ರೀತಿ ಒಂದು ಎದುರಾಳಿ ಒಂದು ಅಭ್ಯರ್ಥಿ ಆಗಿರುವಂತಹ MTB ನಾಗರಾಜ್ ಅವ್ರಿಗೂ ಸಹ ಒಂದು ಫೈಟ್ ಕೊಡ್ತಾರೆ ಅಂತ ಹೇಳಿ. ಸರ್, ಇವತ್ತು ಶರತ್ ಬಚ್ಚೇಗೌಡರು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಯಾವ ರೀತಿ ಒಂದು ಚುನಾವಣೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್? ನಾವು ಚನ್ನಬೈರೇಗೌಡರ ಕಾಲದಿಂದ ವಿರೋಧ ಪಕ್ಷ ಅಂತ ನಮ್ಮ ತಾಲೂಕಿನಲ್ಲಿ ಭದ್ರವಾಗಿ ಕಟ್ಕೊಂಡು ಬಂದಿದ್ದೀವಿ. ಕಾಂಗ್ರೆಸ್ಸು ಇಲ್ಲಿ ಪ್ರಬಲ ಮಾಡಿರಲಿಲ್ಲ. ಮುನೇಗೌಡರು, ಚಿಕ್ಕೇಗೌಡರು, ನಾನು ಭಾಳ ಪ್ರಬಲ ಮಾಡಿದ್ದೀನಿ ಅಂತ ಕಾಂಗ್ರೆಸ್ಸಲ್ಲಿ 3 ಬಾರಿ ಎಲ್ಲ ಕಾಂಗ್ರೆಸ್ಸಲ್ಲಿ ಏನೇನು ಅನುಭವಿಸಿದ್ದು ಬೇಕೋ ಎಲ್ಲ ಅನುಭವಿಸ್ತಾ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು ಸಾವಿರಾರು ಕೋಟಿ ಡೀಲಿಂಗ್ಗಳು ಮಾಡಿ ಬೇಕಾದಷ್ಟು ಅದಕ್ಕೆ ಆ ಪಕ್ಷಕ್ಕೆ ತಾಯಿಗೆ ದ್ರೋಹ ಮಾಡಿ BJP ಪಕ್ಷಕ್ಕೆ ಇದು ಕೋಮುವಾದಿ ಪಕ್ಷ ಅಂತ ಹೇಳ್ತಿದ್ದವನು ನಮ್ಮ ಈಗ BJP ಪಕ್ಷಕ್ಕೆ ಇವಾಗ ಒಳ್ಳೆ ಪಕ್ಷ ಆಗಿಬಿಟ್ಟಿದೆ. ಅವನಿಗೆ ಅದಕ್ಕೂ ಮೋಸ ಮಾಡ್ದ, ಅವರ ಅಣ್ಣನಿಗೂ ಮೋಸ ಮಾಡ್ದ. ಪಿಳ್ಳಪ್ಪ ಹೇಳ್ತಾರೆ, ನನಗೆ 3 ಸಾರಿ BBMP ಸದಸ್ಯನಾಗಿದ್ದೆ, ಮಗನ ನಿಲ್ಲಿಸ್ಬಿಟ್ಟ, ಎಲ್ಲಿ ನಾನು ಸೋಲಿಸಿದೆ ಅಂತ ಕೇಳ್ತಾರೆ ಅಂತ ಕೈ ಕಾಲು ಹಿಡ್ದು ಅವನ ಮಗನ ಗೆಲ್ಲಿಸಿದೆ. ಮತ್ತು ನಾನು ವಾಟರ್ ಬೋರ್ಡಲ್ಲಿ ಡೈರೆಕ್ಟರ್ ಆಗಿದ್ದೆ, ಡೈರೆಕ್ಟರ್ಶಿಪ್ ಕಿತ್ತಾಕ್ಬಿಟ್ಟ. ನಮ್ಮ ತಂದೆಯವರು ಹೇಳೋರು, ಇವನು ಬಹಳ ಮೋಸಗಾರ, ಇವನ್ನ ನಂಬೇಡ, ಇವನು ನಿನ್ನ ಕತ್ಕೊಯ್ತಾನೆ ಅಂತ ಹೇಳೋರು. ಅದೇ ಕೆಲಸ ನನಗೆ ಮಾಡಿದ್ದಾನೆ. ಇನ್ನು ಮಹಾ ಚಂಡಾಲ ಅಂತ ಪಿಳ್ಳಪ್ಪನವ್ರು ನಾನು ಹೇಳಿರೋದಲ್ಲ, ಅವ್ರ ಅಣ್ಣ ಹೇಳಿದ್ದಾನೆ. ಸಿದ್ದರಾಮಯ್ಯನವ್ರನ್ನ ನಾನು ಎದೆಯಲ್ಲಿ ಬಗದು ತೋರಿಸ್ತೀನಿ ಅಂತಂದ. ಮತ್ತು ಡೆಲ್ಲಿ ಇದು ಬಾಂಬೆಗೆ ಹೋಗೋವಾಗ ನಿಮ್ಮ ಪ್ರೆಸ್ನವ್ರು ಕೇಳಿದ್ರೆ ಏನು ಹೇಳ್ದ, ನಾನೇನು ಪರ್ಸ್ನಲ್ ವರ್ಕು ಡೆಲ್ಲಿಗೆ ಹೋಗ್ತಿದ್ದೀನಿ ಅಂತಂದ. ಆಮೇಲೆ ನಮ್ಮಣ್ಣವ್ರನ್ನ ಶರತ್ ಬಚ್ಚೇಗೌಡ್ರನ್ನ ಇದೇ ಯಡಿಯೂರಪ್ಪನವ್ರು ಕರೆದು ಮಾತಾಡಿದಾಗ ಅಲ್ಲಿದ್ದವನು ಹೋಗಿ ಬಚ್ಚಿಟ್ಕೊಂಡ. ಯಪ್ಪ, ಇದು ಜನ ವರ್ಸಸ್ ಹಣ, ಜನಬಲ ವರ್ಸಸ್ ಹಣಬಲ ನೋಡ್ಬೇಕು. ನಾವು ಪರೀಕ್ಷೆ ಮಾಡೋಣ, ಜನಬಲ ಗೆಲ್ತದೋ ಹಣಬಲ ಗೆಲ್ತದೋ ಅಂತ ಇದೊಂದು ಪರೀಕ್ಷೆ ಆಗಿದೆ ನಮಗೆ. ಇದು ಗೋಪಾಲ್ ಗೌಡರು ಹೇಳ್ತಿರುವಂತದ್ದು. ಏನು ಈ ಬಾರಿ ಹೊಸಕೋಟೆಯಲ್ಲಿ ಸ್ವಾಭಿಮಾನಿಯ ಒಂದು ಪ್ಲಸ್ ಪಾಯಿಂಟ್ ಇಂದಲೇ ಶರತ್ ಬಚ್ಚೇಗೌಡರು ಗೆಲ್ತಾರೆ. ಮತ್ತೆ ಯುವಕರು ಮತ್ತೆ ಜನ ಸಹ ಈಗಾಗಲೇ ಶರತ್ ಬಚ್ಚೇಗೌಡರು ಪರವಾಗಿ ಇದ್ದಾರೆ ಅನ್ನೊಂದು ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ರೆಡ್ಡಿ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ರೈಟ್, ಇವತ್ತು ಬಹಳ ಬಹಳ ಹ್ಯಾಪನಿಂಗ್ ಡೇ. ಒಂದ್ ಕಡೆ ಲೋಕಲ್ ಬಾಡಿ ಎಲೆಕ್ಷನ್ ನಡೀತಾ ಇದೆ, ಮತ್ತೊಂದ್ ಕಡೆ ಈ 16 ಅನರ್ಹರು ಬಿಜೆಪಿ ಸೇರ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ಇಂದ 3 ಬಹಳ ಮಹತ್ವದ ತೀರ್ಪು ಪ್ರಕಟ ಆಗತ್ತೆ. ಅದಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಆಲ್ ರೈಟ್, ಬಿಜೆಪಿ ಸೇರ್ಪಡೆಯಾಗೋದಕ್ಕೆ ಅನರ್ಹ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಬಂದಿದ್ದಾರೆ, ಶಿವರಾಮ್ ಹೆಬ್ಬಾರ್ ಬಂದಿದ್ದಾರೆ, BC ಪಾಟೀಲ್ ಬಂದಿದ್ದಾರೆ. ಇವರೆಲ್ಲರೂ ಕೂಡ ನ್ಯೂಸ್ 18 ಜೊತೆ ಕೂಡ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ ಏನು ಅನ್ನೋದನ್ನ ಹಂಚ್ಕೊಂಡಿದ್ದಾರೆ, ಕೇಳೋಣ ಬನ್ನಿ. ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ರು ಇವತ್ತು ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ಏನೆಲ್ಲ ಆಗಬಹುದು ರಾಜಕಾರಣದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾತಾಡಲಿಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಅನ್ನ ತೊರೆದು ಅಧಿಕೃತವಾಗಿ ಬಿಜೆಪಿಯನ್ನ ಜಾಯ್ನ್ ಆಗ್ತಾ ಇದ್ರೆ ಏನು ಅನಿಸ್ತಾ ಇದೆ? ಇವತ್ತು ನಾನು ಮುಂಚೆ BJPಯಿಂದನೇ ಬಂದಂಥವನು. 2008ರಲ್ಲಿ BJP ಶಾಸಕನಾಗೇನೆ ನಾನು ರಾಜಕೀಯ ಪ್ರವೇಶ ಆಗಿರುವಂಥದ್ದು. ಇವತ್ತು ಅನಿವಾರ್ಯ ಕಾರಣಕ್ಕೆ 2013ರಲ್ಲಿ ಪಕ್ಷ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಮತ್ತೆ ಮಾತೃಪಕ್ಷಕ್ಕೆ ಹೋಗ್ತಿರುವಂಥದ್ದು ಅತ್ಯಂತ ಒಂದು ಸಂತೋಷದಾಯಕವಾಗಿರುವಂಥದ್ದು. ಮತ್ತು ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ನಾಯಕರಾಗಿರುವಂಥ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಜನಪರವಾಗಿರುವಂಥ ಕಾಳಜಿ, ಅವರು ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ಮೆಚ್ಚಿ ಇವತ್ತು ಮತ್ತೊಮ್ಮೆ ಆ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದೇನೆ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅಲ್ಲ, ಎಲ್ಲ ಬಿಜೆಪಿ ಹೋಗ್ತಾ ಇರ್ತಕ್ಕಂಥ ತಮ್ಮ ಮಿತ್ರರಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ಬೈ ಎಲೆಕ್ಷನ್ ಆಗ್ತಾ ಇದೆ. ತಮ್ಮ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನಾದರೂ ತಮಗೆ ಬೇಜಾರಿದೆಯಾ? ಇಲ್ಲ, ತಕ್ಷಣ ಚುನಾವಣೆ ಇಲ್ಲ. ಆದರೆ ಇವತ್ತು ಪಕ್ಷ ಇವತ್ತು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆ ತಕರಾರು ಅರ್ಜಿ ಹಾಕಿರುವಂಥ ಅಭ್ಯರ್ಥಿಯನ್ನು ಇವತ್ತು ಮನವೊಲಿಸುವಂಥ ಪ್ರಯತ್ನ ನಡೆದಿದೆ. ಈಗಾಗಲೇ ಅವರಿಗೆ ತುಂಗಭದ್ರಾ ಕಾಡ ಅಧ್ಯಕ್ಷನನ್ನಾಗಿ ಅಧಿಕಾರವನ್ನು ಸಹ ಸ್ವೀಕಾರ ಮಾಡಿದ್ದಾರೆ. ಅವರು ಈ ದಿನ ಬಂದು ತಮ್ಮ ಪೆಟಿಷನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರ ನಮ್ಮದು ಚುನಾವಣೆಯನ್ನು ಆಗುತ್ತಂತ ಒಂದು ವಿಶ್ವಾಸ ಇದೆ. ಸರ್, ಕೋರ್ಟ್ ತೀರ್ಪು ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಕೋರ್ಟ್ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೂ ಇವತ್ತು ನಮ್ಮ ಅನರ್ಹತೆ ರದ್ದಾಗದೇ ಇರುವಂಥದ್ದು ಸ್ವಲ್ಪ ಬೇಜಾರದ ವಿಷಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಸ್ಪಷ್ಟವಾಗಿರುವಂಥ ಒಂದು ಉಲ್ಲಂಘನೆ ಮಾನ್ಯ ಸ್ಪೀಕರಿಂದ ಆಗಿತ್ತು.
ಆದಾಗ್ಯೂ ಸಹ ಇವತ್ತು ಕೋರ್ಟು, ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪನ್ನು ನಾವು ಸ್ವಾಗತ ಮಾಡಿ ನಮಗೆ ಚುನಾವಣೆಗೆ ನಿಲ್ಲೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದನ್ನು ನಾವು ಸ್ವಾಗತಿಸ್ತೀವಿ. ಅಲ್ಲ, ಕೆಲವೊಂದಿಷ್ಟು ಸ್ಥಾನಮಾನಗಳೇನಾದರೂ ತಮಗೆ ಬಿಜೆಪಿ ಪಕ್ಷದಲ್ಲಿ ಸಿಗಬಹುದಾ ಸದ್ಯಕ್ಕೆ? ಇಲ್ಲ, ಖಂಡಿತ ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಸ್ಥಾನಮಾನ ಸಿಗುವಂಥದ್ದು. ಚುನಾವಣೆಯಲ್ಲಿ ಮುಂಚೆ ಗೆದ್ದು ಬರಬೇಕಾಗಿದೆ. ಖಂಡಿತವಾಗಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಬರ್ತೀವಿ ಎಂಬ ವಿಶ್ವಾಸ ಇದೆ. ಅಲ್ಲ, ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಬಿಜೆಪಿ ಸೇರ್ತಾ ಇರ್ತಕ್ಕಂಥ ಈ ದಿನದಲ್ಲಿ ಕಾಂಗ್ರೆಸ್ ನಾಯಕರ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರ ಬಗ್ಗೆ ನಾವು ಏನು ಹೇಳೋವಂಥದ್ದಿಲ್ಲ. ಯಾಕಂದರೆ ನಾವು ಆ ಪಕ್ಷದ ನಡಾವಳಿಗಳು ನಮ್ಮನ್ನು ನಡೆಸಿಕೊಂಡಿರುವಂಥ ರೀತಿಯಿಂದನೇ ಬೇಜಾರಾಗಿ ಇವತ್ತು ನಾವು ಹೊರಗೆ ಬಂದಿರುವಂಥದ್ದು. ಹೀಗಾಗಿ ಅವರು ನಮ್ಮ ವಿರುದ್ಧ ಏನೇ ಇಲ್ಲಸಿಲ್ಲದ ಆಪಾದನೆಗಳನ್ನು ಮಾಡಿದ್ರು ಅದೆಲ್ಲವೂ ಸತ್ಯಕ್ಕೆ ದೂರವಾಗಿರುವಂಥದ್ದು. ನಾವು ಎಲ್ಲರೂ ಸಂಪೂರ್ಣವಾಗಿರುವಂಥ ಒಂದು ಮನಸ್ಥಿತಿಯಿಂದನೇ ಈ ಪಕ್ಷಕ್ಕೆ ಬರ್ತಾ ಇದ್ದೇವೆ. ಖಂಡಿತವಾಗಿ ಈ ಪಕ್ಷದಲ್ಲಿ ಮುಂದುವರಿತೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಇದು ಪ್ರತಾಪ್ಗೌಡ ಪಾಟೀಲ್ ಅವರ ಮಾತಾಗಿತ್ತು. ರಘುಚಾರಿ ಜೊತೆ ಶ್ರೀನಿವಾಸ ರಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಸಂತೋಷ್ ಜಿ ಅವರು, ರಾಜ್ಯ ಅಧ್ಯಕ್ಷರು, ಇನ್ನುಳಿದ ಎಲ್ಲ ಪ್ರಮುಖ ಸಮ್ಮುಖದಲ್ಲಿ ಇವತ್ತು BJPಯನ್ನು ಸೇರ್ತಾ ಇದ್ದೇವೆ. ಕಾನೂನು ಹೋರಾಟ ಮಾಡಿದ್ದೇವೆ, ಅರ್ಧದಷ್ಟು ಯಶಸ್ಸು ಸಿಕ್ಕಿದೆ. ಕೋರ್ಟ್ ಕೊಟ್ಟಂಥ ತೀರ್ಮಾನವನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇವೆ. ಹೊಸಕೋಟೆಯಲ್ಲಿ ಸ್ವಲ್ಪ ಗೊಂದಲ ಇದೆ. ಶರದ್ ಬಚ್ಚೇಗೌಡರು, MTB ನಾಗರಾಜ್ ಅಂತ ಹೇಳಿ, ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಈ ಥರ ಸಮಸ್ಯೆ ಇದೆಯಾ? ನಮ್ಮಂಥ ಯಾವುದೇ ಗೊಂದಲಗಳು ನಮ್ಮ ಕ್ಷೇತ್ರದಲ್ಲಿಲ್ಲ. ನಾವೆಲ್ಲರೂ ಬೆಟ್ ಟುಗೆದರ್, ಎಲ್ಲರೂ ಒಟ್ಟಾಗಿದ್ದೀವಿ, ಚೆನ್ನಾಗಿ ಮಾಡ್ತೀವಿ, ಇಲೆಕ್ಷನ್ ಮಾಡ್ತೀವಿ, ಗೆಲ್ತೀವಿ. ಬಿಜೆಪಿ ಸೇರ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಯಾವ ಬಗ್ಗೆ ನಾನು ಏನನ್ನೂ ಕಮೆಂಟ್ ಮಾಡಲ್ಲ. BC ಪಾಟೀಲ್ ಅವರು ಇವತ್ತು ಬಿಜೆಪಿ ಪಕ್ಷವನ್ನು ಅಧಿಕೃತವಾಗಿ ಸೇರ್ತಾ ಇದ್ದಾರೆ ಮತ್ತು ಬೈ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡೋರಿದ್ದಾರೆ. ಏನೆಲ್ಲ ಆಗಬಹುದು ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಇವತ್ತು ಬಿಜೆಪಿಗೆ ಎಷ್ಟು ಗಂಟೆಗೆ ಸೇರ್ತಾ ಇದ್ದಾರೆ? ಅದಕ್ಕಿಂತ ಮುಂಚಿತವಾಗಿ ದೇವಸ್ಥಾನಕ್ಕೆ ಏನಾದರೂ ಭೇಟಿ ನೀಡೋ ವಿಚಾರ ಇದೆ? ಇವತ್ತು 10:00ವರೆಗೆ ನಾವು BJP ಕಚೇರಿಗೆ ಹೋಗಿ ಎಲ್ಲ 16 ಜನನೂ ಕೂಡ BJP ಪಕ್ಷವನ್ನು ಸೇರ್ತಾ ಇದ್ದೀವಿ. ಅಂದರೆ ಯಾವುದೇ ಒತ್ತಡಗಳು, ಯಾವುದೇ ಡಿಮ್ಯಾಂಡ್ ಇಲ್ಲದೇ ಸೇರ್ತಾ ಇದ್ದಾರೆ ಅಥವಾ ಯಾವುದೇ ಡಿಮ್ಯಾಂಡ್ ಇಟ್ಕೊಂಡು ಬಿಜೆಪಿ ಸೇರ್ತಾ ಇದೆ? ಡಿಮ್ಯಾಂಡ್ ಪ್ರಶ್ನೆ ಏನಿದೆ? ಎಲೆಕ್ಷನ್ಗೆ ಈಗಾಗಲೇ ನಾವು ತಯಾರಾಗಿದ್ದೀವಿ. ಎಲೆಕ್ಷನ್ಗೆ ನಮ್ಮ ಹೆಸರು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲೆಕ್ಷನ್ ನಿಲ್ಲೋದಿದೆ. 18ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಹಿರೇಕೆರೂರಲ್ಲಿ. ಇವತ್ತು BJP ಪಕ್ಷವನ್ನು ಸೇರಿದ ನಂತರ ನಾವು ನಮ್ಮ ಕ್ಷೇತ್ರಕ್ಕೆ ಹೋಗಿ ಇವತ್ತು ಅಲ್ಲಿ ಬೈಕ್ ರ್ಯಾಲಿ ಮೂಲಕ ತಾಲೂಕನ್ನು ಪ್ರವೇಶ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಹಿಂದೆ BJPಯಿಂದ ಸ್ಪರ್ಧೆ ಮಾಡಿದಂಥ UB ಬಣ್ಕರ್ ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಾವು ಒಟ್ಟಿಗೆ ಹೋಗಿ ಇಬ್ಬರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಇಬ್ಬರು ಹಿರೇಕೆರೂರಿಗೆ ಹೋಗಿ ನಂತರ ಇಬ್ಬರು ಚುನಾವಣೆಯಲ್ಲಿ ಪಾಲ್ಗೊಳ್ತೀವಿ. ಅವರು ನಾವು ಒಟ್ಟೊಟ್ಟಿಗೆ ಚುನಾವಣೆ ಮಾಡ್ತೀವಿ. BC ಪಾಟೀಲರು ಚುನಾವಣೆಯಲ್ಲಿ ಗೆಲ್ತಾರೆ, ಗೆದ್ದರೆ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ನಿಮ್ಮ ಬಾಯಾರಿಕೆಯಿಂದ ಆಗಲಿ ಅಂತ ಆಗ್ಬೋದು, ನೋಡೋಣ. ದೇವರಿದ್ದಾನೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಜನ ಆಶೀರ್ವಾದ ಮಾಡಬೇಕು. ಜನ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ಭರವಸೆ ಇದೆ. ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ನಮಗೆ ರಕ್ಷಣೆ ಆಗ್ತವೆ. ಇವತ್ತು ಕಾಕತಾಳಿ ಅನ್ನೋ ಹಾಗೆ ನನ್ನ ಹುಟ್ಟಿದ ದಿನ, ಹುಟ್ಟುಹಬ್ಬ. ಇವತ್ತು ಹೊಸ ಪಕ್ಷವನ್ನು ಸೇರ್ತಾ ಇದ್ದೀನಿ. ಎಲ್ಲವೂ ಕೂಡ ಸುಗಮವಾಗಿ ಆಗುತ್ತೆ ಅನ್ನೋಂಥ ಭರವಸೆ ಇದೆ. ಎಲ್ಲ ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ. ಕೆಲವೊಂದಿಷ್ಟು ತಮ್ಮ ತಂಡದ ಜೊತೆ ಬಂದವರಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳಿದೆ. ಹೊಸಕೋಟೆ ವಿಚಾರ ತೆಗೆದುಕೊಂಡ್ರೆ ಅಲ್ಲಿ ಶರದ್ ಬಚ್ಚೇಗೌಡರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ತಯಾರಿ ನಡೆಸಿದ್ದಾರೆ. ಇವತ್ತು ನಾಮಿನೇಷನ್ ಕೂಡ ಮಾಡ್ತಾ ಇದ್ದಾರೆ. ಇಂಥ ಗೊಂದಲಗಳೇನಾದರೂ ಬೇರೆ ಒಂದು ನಿಮ್ಮ ಮಿತ್ರರ ಕ್ಷೇತ್ರಗಳಲ್ಲಿ ಇದೆಯಾ ಅಥವಾ ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಇದೆಯಾ ಅಂತ? ನನ್ನ ಕ್ಷೇತ್ರದಲ್ಲಿ ಯಾವ ಗೊಂದಲನೂ ಕೂಡ ಇಲ್ಲ. ನನ್ನ ಜೊತೆಗೆ ನನ್ನ ಕಳೆದ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದೆ. UB ಬಣ್ಕರ್ ಅವರು BJPಯಿಂದ ಮಾಡಿದರು. ನಾನು 72,400 ಚಿಲ್ಲರೆ ತೊಗೊಂಡಿದ್ದೆ, ಅವರು 71,900 ಚಿಲ್ಲರೆ ತೊಗೊಂಡಿದ್ರು. ಸೊ ಈಗ ಇಬ್ಬರು ನಾವು ಒಂದಾಗಿದ್ದೀವಿ. ಅಲ್ಲಿ ಪ್ರತಿಸ್ಪರ್ಧಿನೇ ಇಲ್ಲ ನಮಗೆ. ಇವತ್ತು ಅಲ್ಲಿ ಇದ್ದಿದ್ದು ನನ್ನ ಮತ್ತು UB ಬಣ್ಕರ್ ಮಧ್ಯೆ ನಾವು ಇಬ್ಬರು ಒಂದಾಗಿದ್ದೀವಿ. ಹಾಗಾಗಿ ಅಂಥ ತೊಂದರೆ ಏನಿಲ್ಲ. ಖಂಡಿತ ಈ ಚುನಾವಣೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಚುನಾವಣೆ ಹಿರೇಕೆರೂರು ತಾಲೂಕಿಂದ ಆಗುತ್ತೆ. ಅದರ ರಿಸಲ್ಟ್ ಕೂಡ ಅದೇ ಥರ ಇರ್ತದೆ. ಕೊನೆಯದಾಗಿ ಕೋರ್ಟ್ ತೀರ್ಪು ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಕೋರ್ಟ್ ತೀರ್ಪು ನಮ್ಮ ಪರವಾಗಿ ಬಂದಿದೆ. ಸ್ಪೀಕರ್ ಅವರೇನು ಅಟ್ಟಹಾಸದಿಂದ ಒಂದು ಮಾಡಿದರು, 2023ವರೆಗೂ ಚುನಾವಣೆ ನಿಲ್ಲಕ್ಕೆ ಬರೋಲ್ಲ ಅಂತೇಳಿ ಅದನ್ನು ಹೊಡೆದು ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ. ಓಕೆ ಸರ್, ವಿಶ್ ಯು ಹ್ಯಾಪಿ ಬರ್ಡೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ನೋಡಿದ್ವಿ, BC ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಮಾತು ಇದಾಗಿತ್ತು ಅಂತ ಹೇಳ್ಬೋದು. ರಘುಚಾರಿ ಜೊತೆ ಶ್ರೀನಿವಾಸ ರಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ರೋಷನ್ ಬೇಗ್ ವಿಚಾರ ಬಿಜೆಪಿಗೆ ಬಿಸಿ ತುಪ್ಪ ಆಗಿದೆ. ಉಗುಳಂಗಿಲ್ಲ ನುಗ್ಗಂಗಿಲ್ಲ. ಏನ್ ಮಾಡ್ತಾರೆ ರೋಷನ್ ಬೇಗ್ ಅವರ ವಿಚಾರದಲ್ಲಿ? ಇನ್ನೂ ಕೂಡ ರೋಷನ್ ಬೇಗ್ ಬಿಜೆಪಿ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಯಾವಾಗ ಸೇರ್ಪಡೆ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಅಂತ ಸಿಎಂ ಹೇಳಿದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಸೊ ಅಷ್ಟು ಸುಲಭ ಇಲ್ಲ ರೋಷನ್ ಬೇಗ್ ಅವ್ರನ್ನ ಸೇರಿಸಿಕೊಳ್ಳುವಂಥದ್ದು. ಕಾರ್ಯಕರ್ತರು ಹೋಗ್ತಾರಾ? ಶಿವಾಜಿನಗರದಲ್ಲಿ ಹಲವು ವರ್ಷಗಳಿಂದ ಫೈಟ್ ಮಾಡ್ಕೊಂಡು ಬಂದಂಥ ಸಂದರ್ಭ. ಹಾಗಾಗಿ ಕಾರ್ಯಕರ್ತರು ಅಷ್ಟು ಸುಲಭವಾಗಿ ಇವ್ರನ್ನ ಆಕ್ಸೆಪ್ಟ್ ಮಾಡ್ಕೋತಾರಾ? ಅಷ್ಟೇ ಅಲ್ಲದೆ ಇತ್ತೀಚೆಗಿನ ಅವರ ಮೇಲಿನ ಆರೋಪಗಳಿರ್ಬೋದು, ಇದೆಲ್ಲವೂ ಕೂಡ ಅಷ್ಟು ಸುಲಭ ಇಲ್ಲ ಬಿಜೆಪಿ ಸೇರ್ಪಡೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಆ ಕಡೆ ಅವರು ಹೊರಬರುವಾಗಲೇ ಕಾಂಗ್ರೆಸ್ ಅನ್ನ ಎದುರಾಕೊಂಡು ಅಲ್ಲಿ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕರ ಕುರಿತಾಗಿ ಸಾಕಷ್ಟು ಖಾರವಾದ ಮಾತುಗಳನ್ನ ಮಾಧ್ಯಮದ ಎದುರು ಆಡಿದ್ರು. ಈಗೇನಾಗತ್ತೆ ರೋಷನ್ ಬೇಗ್ ಅವರ ವಿಚಾರ? ಸೇರ್ಪಡೆಗೆಲ್ಲ ನಮ್ಮ ಬಿಜೆಪಿ ಆಫೀಸ್ಗೆ ಬರ್ತಾರೆ, ನಮ್ಮ ಅಧ್ಯಕ್ಷ ಇರ್ತಾರೆ. ನಾನು ತುಮಕೂರಲ್ಲಿ ಕೋಆಪರೇಟಿವ್ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ನಲ್ಲಿ ಎಲ್ಲ ಬಹಳ ಜನ ಬಂದು ಬಿಜೆಪಿಯನ್ನೇ ಸೇರ್ಕೊಂತಾರೆ, ಚರ್ಚೆ ಮಾಡ್ತಾರೆ. ಸೇರ್ಪಡೆಗೆಲ್ಲ ನಮ್ಮ ಬಿಜೆಪಿ ಆಫೀಸ್ಗೆ ಬರ್ತಾರೆ, ನಮ್ಮ ಅಧ್ಯಕ್ಷ ಇರ್ತಾರೆ. ನಾನು ತುಮಕೂರಲ್ಲಿ ಕೋಆಪರೇಟಿವ್ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ನಲ್ಲಿ ಎಲ್ಲ ಬಹಳ ಜನ ಬಂದು ಬಿಜೆಪಿಯನ್ನೇ ಸೇರ್ಕೊಂತಾರೆ, ಚರ್ಚೆ ಮಾಡ್ತಾರೆ. ಸೇರ್ಪಡೆಗೆಲ್ಲ ನಮ್ಮ ಬಿಜೆಪಿ ಆಫೀಸ್ಗೆ ಬರ್ತಾರೆ, ನಮ್ಮ ಅಧ್ಯಕ್ಷ ಇರ್ತಾರೆ. ನಾನು ತುಮಕೂರಲ್ಲಿ ಕೋಆಪರೇಟಿವ್ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೀನಿ. ನಮ್ಮ ಆಫೀಸ್ನಲ್ಲಿ ಎಲ್ಲ ಬಹಳ ಜನ ಬಂದು ಬಿಜೆಪಿಯನ್ನೇ ಸೇರ್ಕೊಂತಾರೆ, ಚರ್ಚೆ ಮಾಡ್ತಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಎದುರು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 1,000 ಜನ ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬರೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ 16 ಜನ ಶಾಸಕರುಗಳ ಬೆಂಬಲಿಗರು ಬರ್ತಾರೆ. ಆ ಶಾಸಕರುಗಳೆಲ್ಲರೂ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಬಿಜೆಪಿ ಕಚೇರಿಗೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ನಡೆಯುತ್ತೆ. ಸ್ಥಳೀಯ ಬಿಜೆಪಿ ಮುಖಂಡರುಗಳು ಇವರೆಲ್ಲರೂ ಸೇರಿ, ನಳಿನ್ ಕುಮಾರ್ ಕಟೀಲ್ ಅವರು ಇರ್ತಾರೆ ಅಂತ ಅನ್ಸುತ್ತೆ, ಅವರೆಲ್ಲರೂ ಸೇರಿ ಇವ್ರನ್ನ ಬಿಜೆಪಿಗೆ ಬರಮಾಡಿಕೊಳ್ತಾರೆ. ಮಲ್ಲೇಶ್ವರಂನ 10:30ಕ್ಕೆ ಸೇರ್ತಾ ಇದ್ದೇವೆ. ಅದರ ಮುಂಚೆ ಕಾಡ್ಮಲ್ಲೇಶ್ವರ ದೇವಸ್ಥಾನ, ಉಗ್ರ ನರಸಿಂಹ, ಗಂಗಾ ಪರಮೇಶ್ವರಿ ದೇವಸ್ಥಾನ, ದಕ್ಷಿಣ ಈಶ್ವರ ದೇವಸ್ಥಾನ ಎಲ್ಲವನ್ನು ಭೇಟಿ ಮಾಡಿದ್ದೇವೆ. ಇವತ್ತಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ. ಆ ಅಧ್ಯಾಯಕ್ಕೆ ಮುನ್ನುಡಿ ಬರಿತಾ ಇದ್ದೀವಿ. ಕಾಂಗ್ರೆಸ್ ಒಂದು ಹೇಳ್ತಾ ಇದೆ, ಅನರ್ಹತೆ ಅನ್ನೋದನ್ನ ಏನು ಎತ್ತಿ ಹಿಡಿದಿದೆ ಅದೇ ನಮಗೆ ಅಸ್ತ್ರ, ಅದನ್ನೇ ಚುನಾವಣೆಯಲ್ಲಿ ನಾವು ಪ್ರಚಾರ ಮಾಡ್ತೀವಿ. ಅದನ್ನ ಇಟ್ಕೊಂಡು ಅವ್ರು ಅಲ್ಲೇ ಇರಲಿ, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರು ಅಲ್ಲೇ ಇಟ್ಕೊಂಡು ಇರಲಿ, ಜನ ಉತ್ತರ ಕೊಡೋರು ಭಾಳ ಜನ. ಬೇಡ ಸಾಕು, ಬೇಡ ಬೇಡ, ಇಲ್ಲ ನೀನು ಮಾತಾಡಿ ಸಾಕು. ನೀನು ಎಲ್ಲ ಮಾತಾಡಿದ, ದಿಲ್ಲಿಯಲ್ಲಿ ಮಾತಾಡಿದ ಸರ್. ಥ್ಯಾಂಕ್ ಯು ಸರ್. ದಿಲ್ಲಿಯಲ್ಲಿ ಎಲ್ಲ ಮಾತಾಡ ಸರ್. ಈಗ ರೋಷನ್ ಬೇಗ್ ಅವರು ಸೇರ್ಪಡೆ ಯಾಕೆ ಆಗ್ತಿಲ್ಲ, ನೀವೆಲ್ಲ ಯಾಕೆ ಪಟ್ಟು ಹಿಡಿತಿಲ್ಲ ನೋಡಿ? ಇಲ್ಲ ಈಗ ಡಿವೈಡ್ ಆಗ್ತಿಲ್ಲ. ರೋಷನ್ ಬೇಗ್ ಅವರು ನಮ್ಮ ಹಿರಿಯ ನಾಯಕರು, ಸಬ್ ರೋಷನ್ ಬೇಗ್ ಅವರು ಎಲ್ಲಕ್ಕೆ ಹಿರಿಯ ನಾಯಕರು. ಅವ್ರದ್ದೇ ಆದ ಸಮಸ್ಯೆ, ಅವರು ಸ್ವಲ್ಪ ಅವರೇ ಟೈಮ್ ತೊಗೊಂಡಾರೆ. ಅವರು ಹೇಗೆ ಮಾಡಬೇಕು ಅನ್ನೋ ತೀರ್ಮಾನ ಅವ್ರಿಗೆ ಮತ್ತು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಬಿಡ್ತೇವೆ. ಇದರಲ್ಲಿ ಏನು ಗೊಂದಲ ಇಲ್ಲ. ಅದ್ರ ಬಗ್ಗೆ ನಾವು ಈಗ ಹೇಳಕ್ಕೆ ಬರೋಲ್ಲ. ಕೆಲವೊಂದು ತಾಂತ್ರಿಕ ತೊಂದರೆ ಇದಾವೆ, ಅದನ್ನು ಸರಿಪಡಿಸ್ಕೊಂಡು ಅವ್ರನ್ನ ಮಾಡಿಸ್ತೇವೆ. ಅಥಣಿ ಯಾರಿಗೆ ಸರ್? ಈಗ ನೋಡಿ ಸ್ವಾಮಿ, ಅದು 2 ಸಲ ಕೇಳ್ತೀರಿ ಸ್ವಾಮಿ, 2 ಸಲ ಕುಮಟೋಳಿ ಅದು ನನಗೆ ಗೊತ್ತಿಲ್ಲ. ಕುಮಟೋಳಿ ಅದು ನನಗೆ ಗೊತ್ತಿಲ್ಲ. ಅದು ನಾನು ಈಗ ಹೊಸ ಪಕ್ಷದಲ್ಲಿ ಇವತ್ತು ಹೊರಟಿದ್ದೆ ನಾನು. ಆ ಪಕ್ಷ ಆಂತರಿಕ ಮಾವ ನಂಗೆ ಗೊತ್ತಿಲ್ಲ. ಕುಮಟೋಳಿ ಅಥಣಿ ಕ್ಯಾಂಡಿಡೇಟ್ ನಂಗೆ ಭರವಸೆ ಇದೆ. ನೋಡ್ರಿ, ಯಡಿಯೂರಪ್ಪನವರು ಬಿಜೆಪಿಯ ಚೀಫ್ ಮಿನಿಸ್ಟರ್ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ. ಎಲ್ಲ ಪಕ್ಷ ಬರೋ ದ್ವಾರ ಓಪನ್ ಇರ್ತದೆ. ಅದು ಅವ್ರ ಪಕ್ಷ ಬಹುಶಃ ಅವರ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಹೋಗಿರ್ಬೋದು. ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಮುಂದೆ ಇದೆ. ನನ್ನ ಕ್ಷೇತ್ರಕ್ಕೆ ನನ್ನ ಜೊತೆ ಇರ್ತಕ್ಕಂಥ ಸಾವಿರಾರು ಕಾರ್ಯಕರ್ತರು, ಮುಖಂಡರುಗಳು ಇವತ್ತು BJP ಸೇರ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಮುಂದೆ ಇದೆ. ನನ್ನ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿರೋದ್ರಿಂದ ನನ್ನೊಂದು ಆಸೆ ಇದೆ. ನಮ್ಮ ಜೀವಿತ ಅವಧಿನಲ್ಲಿ ಈಗ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ ಮುಂದೆ ನನ್ನ ಗುರಿ ಏನಿದೆ, ನನ್ನ ಊರಿಂದು, ನಾನು ಹುಟ್ಟಿ ಬೆಳೆದಂಥ ಊರು, ಆ ಊರಿಗೆ ನಾನು ಏನೇ ಮಾಡಿದ್ರು ಇನ್ನೂ ಮಾಡಬೇಕಾದಂಥ ಸಾಕಷ್ಟು ಕೆಲಸ ಇದೆ.